ತಿಳಿಸಿ ಮುಂದಿನ ಅಧ್ಯಾಯದೊಳಗ ಚಾತುರ್ಯ ಲಕ್ಷಣ ನಿರೂಪಣ ಅನ್ನೋ ವಿಚಾರವನ್ನ ಸ್ವಲ್ಪ ನೋಡಿದ್ದೀವಪ್ಪ. ಆ ಚಾತುರ್ಯ ಲಕ್ಷಣ ನಿರೂಪಣದೊಳಗ ಈ ಸ್ಥೂಲ ಶರೀರದೊಳಗ ಏನು ಬದಲಾವಣೆ ಮಾಡೋದಿಕ್ಕೆ ಬರೋದಿಲ್ಲ. ಅವನ್ ಕರ್ಗಿದ್ದನ್ ಕರ್ಗಾಕನ, ಹುಟ್ಟು ಮೂಕಾಗಿದ್ದನ್ ಮೂಕನಾಗಿರ್ತಾನ, ಅಂಗವಿಕಲ ಇದ್ದನ್ ಅಂಗವಿಕಲ ಇರ್ತಾನ, ಕೆಂಪಾಗಿದ್ದನ್ ಕೆಂಪಾಗಿರ್ತಾನ, ಸೌಂದರ್ಯ ಇದ್ದನ್ ಸೌಂದರ್ಯವಾಗಿ ಇರ್ತಾನ. ಆ ಸ್ಥೂಲ ಶರೀರದ ಆಕಾರಗಳನ್ನ ಬದಲಿ ಮಾಡೋದಿಕ್ಕೆ ಬರೋದಿಲ್ಲ. ಆದ್ರೆ ಮನಸ್ಸನ್ನ ಬದಲಿ ಮಾಡೋದಕ್ಕೆ ಬರ್ತದೆ. ಮೊದ್ಲು ದುರ್ಗುಣಾದಿಗಳಿಂದ ಕೂಡಿರ್ತಕ್ಕಂಥ ಮನಸ್ಸು, ನಾನು ನಂದೆ ಎಂಬ ಅಹಂಕಾರಗಳಿಂದ ಕೂಡಿರ್ತಕ್ಕಂಥ ಮನಸ್ಸು, ಅಷ್ಟಮದಂಗಳಿಂದ ಕೂಡಿರ್ತಕ್ಕಂಥ ಮನಸ್ಸು, ಇವೇನು ಅರಿಷಡ್ ವರ್ಗಗಳಿಂದ ಕೂಡಿರ್ತಕ್ಕಂಥ ಮನಸ್ಸನ್ನ ಅದನ್ನ ಬಿಡಿಸಿ ಶಾಂತಕ್ಕ, ಸತ್ಸಂಗಕ್ಕೆ, ಪಾರಮಾರ್ಥದ ವಿಚಾರಕ್ಕೆ, ಭಗವಂತನ ವಿಚಾರಕ್ಕೆ ಹತ್ತಕ ಆ ಮನಸ್ಸನ್ನ ಬದಲಾವಣೆ ಮಾಡಕ್ ಬರ್ತದ ವಿನ ಶರೀರವನ್ನ ಬದಲಾವಣೆ ಮಾಡಕ್ ಬರೋದಿಲ್ಲ. ಇಲ್ಲಿ ಶರೀರವನ್ನ ಚಂದ ಮಾಡ್ಕೊಂಡ್ ಚಂದ ಕಾಣ್ಬೇಕಂತ ತಿರ್ಗಾಡ್ತಾರ. ಈ ಶರೀರದ ಚಂದ ಅಲ್ಲ, ಹೃದಯದೊಳಗ ಕರುಣೆ, ಪ್ರೇಮ, ದಯ ಯಾವ ಶ್ರೇಷ್ಠ ಗುಣಗಳನ್ನ ಒಳಗೊಂಡಿರ್ತಾರೋ ಅದು ನಿಜವಾದ ಚಂದ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದವರೆಗೂ ನೋಡಿದ್ದೀರಪ್ಪ. ಇವತ್ತು ಮುಂದುವರೆದ ಭಾಗ, ತಾನು ಅನ್ಯರಿಗೆ ಮಾಡಿದುದನ್ನೇ ಕಾಡದಂತೆ ಶೀಘ್ರವೇ ತಿರುಗಿ ಪಡೆಯಬೇಕಾಗುವುದು. ಜನರಿಗೆ ದುಃಖ ಕೊಟ್ಟರೆ ಸಹಜವೇ ತಾನೂ ಸಹ ಅತಿಯಾಗಿ ದುಃಖಿಯಾಗಬೇಕಾಗುವುದು. ಜನಗಳಿಗೆ ನೀನು ಸುಖ ಕೊಟ್ರ ತಕ್ಷಣ ಸುಖ ಅನುಭವಿಸ್ತಿ, ದುಃಖ ಕೊಟ್ರ ದುಃಖ ಅನುಭವಿಸ್ತಿ. ನೀನ್ ಹೆಂಗ್ ಯಾರ್ಯಾರಿಗೆ ಏನೇನ್ ಮಾಡ್ತೀಯ ಅವನ್ನೆಲ್ಲವನ್ನ ನೀನು ಅನುಭವಿಸ್ಲೇಬೇಕಾಗ್ತದ. ಅದ್ನ ಅನುಭವಿಸದೆ ಬೇರೆ ಮಾರ್ಗವೇ ಇಲ್ಲ. ಬರಲುಳ್ಳ ದುಃಖವನ್ನ ತಪ್ಪಿಸ್ಕೊಳಕ, ಇನ್ನೊಂದ್ ಮಾಡಕ ಯಾರಿಂದನೂ ಸಾಧ್ಯವಿಲ್ಲ. ಆದ್ರಿಂದ ಕರ್ಮ ಮಾಡ್ಬೇಕಾರ ಸ್ವಲ್ಪ ಜಾಗ್ರವಾಗಿ, ಸ್ವಲ್ಪ ಎಚ್ಚರವಾಗಿ ಕರ್ಮ ಮಾಡ್ಬೇಕಾಗ್ತದ. ಯಾಕಂದ್ರ ತಾನು ಏನ್ ಮಾಡ್ತಾನ ಅದನ್ನ ಉಣ್ಣಕ್ ಆಗಿರೋದ್ರಿಂದ ನಾವ್ ಇನ್ನೊಬ್ರಿಗೆ ಪ್ರೀತಿ ತೋರ್ಸಿದ್ರಂದ್ರ ನಮಗ್ ಪ್ರೀತಿ ದೊರಕ್ತದ. ನಾವ್ ಇನ್ನೊಬ್ರಿಗೆ ದ್ವೇಷವನ್ನ ಕೊಟ್ಟಿವಿ ಅಂದ್ರೆ ನಮಗ್ ದ್ವೇಷನೂ ದೊರಕ್ತದೆ. ಆದ್ರೆ ನಮ್ಮತಿಗೆ ಇದು ತಿಳಿಯಲಾರದೆ ನಾವು ಜನರನ್ನ, ಜಗತ್ತನ್ನ, ದೈವವನ್ನ ನಿಂದಿಸ್ತೇವೆ ಅಂದ್ರ ಅದು ನಮ್ಮ ಅಜ್ಞಾನವೇ ಹೊರತು ಬೇರೇನು ಅಲ್ಲ. ಆದರೆ ಇವೆಲ್ಲ ಜಾಣತನದ ಗುರುತುಗಳನ್ನು ಜಾಣನೇ ಬಲ್ಲನು. ಅಂದ್ರ ಈ ರೀತಿ ವಿಚಾರಗಳು ಇರ್ತಾವಲ್ಲ, ನಾವ್ ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರದು, ಎಷ್ಟು ಸಾಧ್ಯ ಅಷ್ಟು ಒಳ್ಳೇದನ್ನೇ ಮಾಡ್ಬೇಕು, ಪರಪೀಡನೆ ಆಗಬಾರದು, ಎಷ್ಟು ಸಾಧ್ಯನಷ್ಟು ನ್ಯಾಯಸಮ್ಮತವಾಗಿರ್ಬೇಕು. ಹರಿಹರ ಬ್ರಹ್ಮಾದಿಗಳು ಬಂದು ಜೀವನದ ಬುಕ್ಕ ತಿರುಗಿ ನೋಡಿದ್ರೆ ಹೌದೌದು ಅನ್ನಂಗಿರ್ಬೇಕು. ಯಾರ ಸಾಮಾನ್ಯ ಮನುಷ್ಯರು ನಮ್ ಜೀವನದ ಬುಕ್ಕ ತಿರುಗಿ ನೋಡುದಲ್ಲ, ಅಂತ ಬಲ್ಲಂತ ಮಹಾತ್ಮರು ಒಂದ್ ಸರಿ ಜೀವನದ ಬುಕ್ಕವನ್ನ ತಿರುಗಿ ನೋಡಿದ್ರ ಹೌದೌದು ಅನ್ಬೇಕು. ಅಂತ ಬಾಳ್ಬೇಕಾಗೈತಿ. ಇಂತ ಬಾಳ್ಬೇಕಂದ್ರ ಆ ಜಾಣನೇ ಬಲ್ಲ. ಎಲ್ಲರ ಕೈಲಿ ಇಂತ ಬಾಳಕ್ಕಾಗೋದಿಲ್ಲ. ಯಾಕಂದ್ರ ಈ ಜಾಣತನದ ಗುರುತಿವು ಪರಧನ, ಪರಸ್ತ್ರೀ, ಪರದ್ರವ್ಯಂಗೆರಗದಿಪ್ಪುದೇ ಬಾಳು. ಎರಗುವುದೆಲ್ಲ ಲೋಕದ ಗೋಳಲ್ಲವೇ ಏಳು ಅಂತ. ನೀನ್ ಇನ್ನೊಂದು ಪರಧನ, ಪರಸ್ತ್ರೀಗೆ ಎರಗ್ತೀನಿ ಅಂದ್ರ ಇದೆಲ್ಲ ಲೋಕದ ಗೋಳೆ. ಅದು ಜಗತ್ತಿನೊಳಗ ನೀನು ಕೋಟ್ಯಾನು ಕೋಟಿ ಜಗತ್ತು ಜೀವರಾಶಿಗಳು ಇದ್ರಾಗ ಮಡಿವಿನೊಳಗ ಭವಸಾಗರದೊಳಗ ಬಿದ್ದು ಸಾಯ್ತವ. ಅದ್ರಾಗ ನೀನೊಬ್ಬನಷ್ಟೆ, ಏನೂ ಬ್ಯಾರಿಲ್ಲ. ಮತ್ತೆ ನೀನ್ ಬ್ಯಾರೆ ಅನ್ನೋದಾದ್ರ ಇವಕ್ಕೆ ಎರಗದಿಪ್ಪದೇ ಬಾಳು. ವೈರಾಗ್ಯದಿಂದ ಇಂಥವುಗಳನ್ನ ಮಾಡದೆ ಕೇವಲ ಸತ್ಕರ್ಮಗಳನ್ನು ಮಾಡುತ್ತಾ, ಉತ್ತಮ ಆಲೋಚನೆಗಳು ಮಾಡುತ್ತಾ, ಉತ್ತಮ ಕರ್ಮವನ್ನು ಗೈಯುತ್ತಾ, ಮತ್ ಕರ್ಮ ಮಾಡ್ಬೇಕಾದ್ರೂ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕರ್ಮವನ್ನು ಮಾಡ್ಬೇಕಾಗ್ತದ. ಇಂಥದ್ದು ಜಾಣ್ರಿಗೆ ತಿಳಿತದ ವಿನಃ ಸಾಮಾನ್ಯ ಮತಿಯುಳ್ಳವರಿಗೆ ತಿಳಿಯೋದಿಲ್ಲ. ಈ ನ್ಯಾಯದಿಂದ ನಡೆಯುವನು ಜಾಣನು. ಅನ್ಯಾಯಿ ಮನುಷ್ಯನು ಈನ ದೀನನೇ ಸರಿ, ಆದರೆ ಇವೆಲ್ಲ ಜಾಣತನದ ಗುರುತುಗಳು ಅವನಿಗೆ ತಿಳಿಯೋದಿಲ್ಲ.
ಅವನಿಗೆ ಇವೆಲ್ಲ ಗೊತ್ತಾಗಿಲ್ಲ. ಏನ್ ಸಿಕ್ತತಿ ಅಂದ್ರ ನನಗೂ ಬೇಕು, ನನ್ನ ಹೆಂಡತಿ ಮಕ್ಳಿಗೂ ಬೇಕು, ಮುಂದೆ ಇನ್ನೊಂದ್ 4 ತಲೆಮಾರಿಗೂ ಬೇಕನ್ನಂಗಿರ್ತದ. ಯಾಕಂದ್ರ ಯಾಕಂಗಾಗ್ತದಂದ್ರ ಅವ್ರ ಬುದ್ಧಿ, ಅವ್ರ ಮನಸ್ಸು, ಅದ್ರ ಸ್ಥಿತಿಗತಿ ಅಷ್ಟಕ್ಕ ಇರ್ತತಿ. ಇವತ್ತು ಇದ್ರ ಋಣದಾಗ ಅದಾವಿ, ಈ ಋಣ ಮತ್ತೆ ನಾವು ತೀರಿಸ್ಬೇಕಾಗ್ತತಿ ಅನ್ನೋದು ಆಲೋಚನೆಗಳಿಗೆ ಬಂದಿರೋದಿಲ್ಲ. ಅವ್ರಿಗೇನ್ ಪ್ರಸ್ತುತ ಏನ್ ತಗೊಂಡ್ ಅನುಭವಿಸ್ತಾವೋ ಅದೇ ಸತ್ಯ ಅಂತ ತಿಳಿತಾರ. ಆದ್ರೆ ಜಾಣನು ಆ ರೀತಿ ತಿಳಿಯೋದಿಲ್ಲ. ಮತ್ತ್ಯಾಕ್ ನಾವ್ ಈ ಜಗತ್ತಿಗೆ ಋಣ ಹೊತ್ಕೊಂಡ್ಬರ್ಬೇಕಪ್ಪ? ಈ ಜಗತ್ತಿನಿಂದ ಋಣಮುಕ್ತರಾಗ್ಬೇಕು. ಮತ್ ಇನ್ನೊಮ್ಮೆ ಈ ಶರೀರ ಧರಿಸಿರಬಾರದು, ಈ ಭೂಲೋಕ ಬಂದಿರಬಾರದು ಅಂತ ಬಾಳೋದನ್ನ ಜಾಣರು, ಮಹಾತ್ಮರು ತಿಳಿತಾರ, ತಿಳಿಸ್ಕೊಡ್ತಾರ. ಆದ್ರೆ ಅರಿಲಾರ್ದವನು ಇದ್ರೊಳಗ ಬಿದ್ದು ಒದ್ದಾಡ್ತಾನ. ಬಹು ಜನರ ಮನಸ್ಸಿಗೆ ಬಂದು ಒಪ್ಪಿಗೆಯಾಗುವುದನ್ನೇ ಅವರು ಮಂಡಿಸುವರು. ಉಳಿದುದೆಲ್ಲವೂ ಜಗನಿಂದವಾಗಿ ವ್ಯರ್ಥವೇ ಹೋಗುವುದು. ಜನರೇನು ತಮಗೆ ಒಲಿಯಬೇಕೆನ್ನುವರೋ, ಏನು ಎಲ್ಲರ ಮೈ ಮೇಲೆ ಕುಳಿಸಬೇಕೆನ್ನುವರೋ, ಇವುಗಳಲ್ಲಿ ತಮಗೆ ಸಮಾಧಾನವಾಗುವುದನ್ನೇ ಮಾಡುವುದು ಉಚಿತವು. ಸಮಾಧಾನದಿಂದ ಸಮಾಧಾನ ಬೆಳೆಯುವುದು ಅಂದ್ರ, ಈ ಹೊರಗಿನ ಜನ ಏನ್ ಮಾಡ್ತಾರಂದ್ರ, ನನಗೆ ಜೈಕಾರ ಬರ್ಬೇಕು, ನಾನು ಹೊತ್ಕೊಂಡ್ ಕುಣಿಬೇಕು, ನಾನೇ ಶ್ರೇಷ್ಠ, ನಾನು ಹೇಳಿದ್ರಿಲ್ಲ ಅನ್ನೋ ಭಾವ ಬರ್ಬೇಕು ಅಂತ ಭಾವಗಳನ್ನ ತುಂಬ್ಕೊಂಡಿರ್ತಾರೆ. ನಾನೇ ಶ್ರೇಷ್ಠ ಅನ್ನೋದು ಯಾವ ಭಾವದೊಳಗ? ದೇಹವೇ ನಾನನ್ನ ಭಾವವನ್ನು ಇಟ್ಕೊಂಡು ನಾನೇ ಶ್ರೇಷ್ಠ, ನನ್ನ ಮನಸ್ಸಿಗೆ ಬಂದದ್ದೇ ಎಲ್ಲರೂ ಒಪ್ಪಬೇಕು, ಎಲ್ಲರೂ ಒಪ್ತಾರೆ, ಉಳಿದುದೆಲ್ಲವೂ ಜಗನ್ನಿಂದವಾಗಿ ವ್ಯರ್ಥವೇ ಹೋಗುವುದು. ಅಂದ್ರ ನೀನು ಈ ಭಾವದೊಳಗ, ಅಂದ್ರ ಅಹಂಕಾರ ಸ್ವರೂಪದ ಭಾವದೊಳಗ ನೀನ್ ಕುಂತಿದಿ ಅಂದ್ರ ಇದೆಲ್ಲದ ಅಜ್ಞಾನವಾಗಿ ಹೋಗ್ತದ. ಅವ್ರ ಮನಸ್ಸಿಗೆ ತಿಳಿದದ್ದೇ ಸತ್ಯ ಅಂತಾರ. ಆದ್ರ ಅದ ಶ್ರೇಷ್ಠವಲ್ಲ. ಸಮಾಧಾನದಿಂದ ಸಮಾಧಾನ ಬೆಳೆಯುವುದು ಅಂದ್ರ ಯಾವುದರಿಂದ ಅಂದ್ರ ಜ್ಞಾನದಿಂದ. ಇನ್ನೊಬ್ಬರ ಮೇಲೆ ಕರುಣೆ, ಪ್ರೇಮ, ದಯೆ. ನಾವು ಇನ್ನೊಬ್ಬರ ಮೇಲೆ ಶಾಂತವಾಗಿದ್ರೆ ಅವರು ನಮಗೆ ಶಾಂತಿಯನ್ನು ತೋರ್ತಾರ. ಈ ಜಗತ್ತು ಒಂದು ಕನ್ನಡಿ ಹಳ್ಳಿ ಇದ್ದಂಗ ಅಂತ ಹೇಳ್ತಾರ ಮಹಾತ್ಮರು. ಈ ಕನ್ನಡಿ ಹಳ್ಳಿ ಮುಂದೆ ಕಿರಿಚಾಡಿದ್ರೆ ಅದು ಕಿರಿಚಾಡ್ತದೆ. ಅದ್ರೊಳಗ ನೀನು ದೈನ್ಯ ಭಾವದಿಂದ, ಭಕ್ತಿ ಭಾವದಿಂದ, ದಯಾ ಭಾವದಿಂದ, ಶಾಂತಿ ಭಾವದಿದ್ದಿ ಅಂತ ನಿನ್ ಭಾವ ಹೆಂಗೈತೆ ಅಂತ ತೋರಿಸ್ತದ. ಯದ್ಭಾವೋ ತದ್ಭವತಿ ಅಂತ ನಿನ್ನ ಭಾವದೊಳಗೆ ಹೆಂಗಿರ್ತದ ಹಂಗ ತೋರ್ತದ. ಆದ್ರಿಂದ ಈ ಹೊರಗಿನ ಅಹಂಕಾರ ಸ್ವರೂಪದ ಕರ್ಮಗಳನ್ನ, ಇನ್ನೊಬ್ರಿಗೆ ಪರಪೀಡನೆ, ಪರನಿಂದನೆ, ಇವೆಲ್ಲ ಮಹಾಪಾಪ ಕಾರ್ಯಗಳಾಗ್ತವ. ಇಂಥ ಯಾವ ಕೂಡ ಮಾಡುವುದು ಶ್ರೇಷ್ಠವಲ್ಲ. ಇಲ್ಲಿ ಸಮಾಧಾನದಿಂದ ಸಮಾಧಾನವೇ ಉಚಿತವು. ಅದೇ ನಿನಗೆ ದೊರೆತತೆ. ಅದನ್ನ ನೀನು ಬಿಟ್ಗಳಿಲ್ಲ ಅಂದ್ರ ನಿನಗೆ ಅದೆಲ್ಲಿ ಸಿಗ್ತದೆ? ಸಮಾಧಾನದಿಂದ ಸಮಾಧಾನ ಬೆಳೆಯುವುದು, ಗೆಳೆತನದಿಂದ ಗೆಳೆತನ ಕೂಡುವುದು. ನೀನು ಅವ್ರಿಗೆ ಪ್ರೇಮ ಭಾವದಿಂದ ಗೆಳೆತನದೊಳಗ ಮಿತ್ರತ್ವ ಭಾವದೊಳಗಿದ್ದಿ ಅಂದ್ರ ಮಿತ್ರತ್ವ ಭಾವ ಬೆಳೀತೈತಿ. ನಿನ್ನೊಳಗ ಅವ್ರು ನೋಡಿದ ಕೂಡ್ಲೆ ಶತ್ರುತ್ವ ಭಾವ ಬಂತಂದ್ರ ಶತ್ರುತ್ವ ಭಾವನ ಬೆಳಿತೈತಿ. ಆದ್ರಿಂದ ಗೆಳೆತನದಿಂದ ಗೆಳೆತನ ಕೂಡುವುದು, ಸಮಾಧಾನದಿಂದ ಸಮಾಧಾನ ಕೂಡುವುದು, ಮತ್ತು ಮುರಿದರೆ ಒಂದು ಕ್ಷಣದಲ್ಲಿ ಒಳ್ಳೆತನ ಮುರಿದು ಹೋಗುವುದು. ಒಮ್ಮೆ ಎಷ್ಟೇ ವರ್ಷಗಳಿಂದ ವಿಶ್ವಾಸ ಮಾಡ್ಕೊಂಬಂದಿದ್ರು ಕೂಡ, ಎಷ್ಟೇ ಒಬ್ರಿಗೊಬ್ರು ದಯೆ, ಕರುಣೆ, ಪ್ರೇಮದಿಂದ ಕೂಡ್ಕೊಂಡಿದ್ರು ಕೂಡ, ಯಾವ್ದೋ ಒಂದು ಮಾತಿನೊಳಗ ಒಂದು ವ್ಯತ್ಯಾಸ ಅಥವಾ ವ್ಯವಹಾರದೊಳಗ ಯಾವ್ದ್ರೊಳಗ ಒಂದು ವ್ಯತ್ಯಾಸ ಬಂದ್ರೆ ಅದೆಲ್ಲದು ಕೂಡ ಮುರಿದು ಹೋಗ್ಬಿಡ್ತದೆ. ಏನ್ರಿ ಎಂದರೆ ಯಾಕ್ರಿ ಮತ್ತು ಏನು ಅಂದರೆ ಯಾಕೋ ಎಂಬುವ ಜನರಲ್ಲಿ ಎಲ್ಲಾ ಕಡೆಗೂ ಕೇಳಿ ಬರುತ್ತಿದ್ದು ಅವೆರಡರ ಪರಿಣಾಮ ತಿಳಿಯುತ್ತಿದ್ದರೆ ಮತ್ತೆ ಅಡ್ಡತನದ ವರ್ತನವ್ಯಾಕೋ. ಇಲ್ಲಿ ಏನಾಗ್ತದಂದ್ರ, ಏನ್ರಿ ಅಂತ ನೀನ್ ಕೇಳಿದ್ರೆ ಯಾಕ್ರಿ ಅಂತ ಜೋರಾಗಿ ಕೇಳ್ತಾರ. ನೀವು ಕರುಣೆಯಿಂದ ಕೇಳಿದ್ರೆ ಆ ಕಡೆಯಿಂದ ಕರುಣೆಯಿಂದ ಕೇಳ್ತಾರ. ಏನ ಅಂದ್ರೆ ಯಾಕೋ ಅಂತ ಕೇಳ್ತಾರ ಎಂಬುದು ಈ ರೀತಿ ಎಲ್ಲ ಆಗಿದೆ. ಇದರಿಂದ ಎಲ್ಲವೂ ಅಡ್ಡ ಪರಿಣಾಮವೇ. ಬಸವಣ್ಣವರು ಒಂದು ವಚನದೊಳಗೆ ಹೇಳ್ತಾರ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ.
ಮೃದು ವಚನವೇ ಸಕಲ ಜಪ ತಪಂಗಳಯ್ಯ. ನೀನು ಏನು ತಪಸ್ ಮಾಡೋದು, ಜಪ ಮಾಡೋದು, ಯೋಗ ಮಾಡೋದೇನ್ ಬೇಕಾಗಿಲ್ಲ. ಒಂದು ಮೃದು ವಚನವನ್ನ ಮಾತನಾಡು. ಮೃದು ವಚನವೇ ಸಕಲ ಜಪ ತಪಂಗಳಯ್ಯ. ಎಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ. ಅಯ್ಯ ಅಂದ್ರೆ ತಂದೆ ಸ್ವರೂಪ, ಒಡೆಯ ಸ್ವರೂಪನಾಗಿರ್ತಕ್ಕಂಥ ನಂಗೆ ಅಷ್ಟರೊಳಗಿರ್ಬೋದಲ್ಲ. ಲೇ ಅನ್ನೋದು ಅದೇ ಮಾತ, ಅಯ್ಯ ಅನ್ನೋದು ಅದೇ ಮಾತ, ಎಲವೋ ಅನ್ನೋದು ಅದೇ ಮಾತ, ಅಯ್ಯ ಅನ್ನೋದು ಅದೇ ಮಾತ, ಏನ್ಲೇ ಅನ್ನೋದು ಅದೇ ಮಾತ, ಏನಪ್ಪಾ ಅಂತ ಕೇಳೋದು ಅದೇ ಮಾತ. ಆದ್ರಿಂದ ಇಲ್ಲಿ ನಾವು ಮಾತಿನೊಳಗ ಮಾತಿನಿಂ ನಗೆಯು ಮಾತಿನಿಂ ಅಗೆ ಕೊಲೆಯು ಅಂತ ರೋಗ್ನ ಪ್ರವಚನದೊಳಗೆ ಹೇಳ್ತಾರೆ. ಮಾತಿನಿಂದನೇ ಎಲ್ಲವೂ ದೊರೀತಾವ. ಪ್ರೇಮ ಬೇಕಂದ್ರ ಪ್ರೇಮ ದೊರೀತದ, ದಯ ಬೇಕಂದ್ರ ದಯ ದೊರಕದ, ಹಗೆತನ ಬೇಕಂದ್ರ ಹಗೆತನನು ದೊರಕ್ತದ. ಆದ್ರಿಂದ ಮಾತಿನೊಳಗೆ ಹಿಡಿತಾ ಇರ್ಬೇಕಾಗತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನಂಗ ಇಲ್ಲಿ ನಾವು ಮಾತಾಡ್ತಿರ್ತೇವೆ. ಮಾತಾಡದ್ರೊಳಗ ಅಹಂಕಾರ ಭಾವವನ್ನ ಹಚ್ಚಿ ಮಾತಾಡ್ತಾವಂದ್ರ ಅವೆಲ್ಲವೂ ನರಕದೇ. ನಾನು ಎಂಬುದು ನರಕದ ಪ್ರಾಪ್ತಿ, ಗರುವಿನ ಮಾತೊಂದು ಬಿಡಬೇಕ. ನೀನ್ ಈ ದೇಹಾತ್ಮ ಬುದ್ಧಿಯಿಂದ ನಿನ್ನ ಅಹಂಕಾರದಿಂದ ನೀನ್ ಏನಾರ ನಾನು ನಾನು ಅಂತ ಮಾತಾಡ್ತೀಯ ಅಂದ್ರ ಇಂಥ ಈ ಗರುವಿನ ಮಾತನ್ನ ಬಿಡು. ಮತ್ತೆ ನಾನು ಅಂತೀಯ ಅನ್ನು. ಎಲ್ಲರೊಳಗಿರ್ತಕ್ಕಂಥ ನಾನು, ಅಖಂಡ ಸ್ವರೂಪವಾಗಿರ್ತಕ್ಕಂಥ ನಾನು, ಆ ನಾನು ಈ ಗರ್ವ ಅಹಂಕಾರಗಳಿಂದ ಕೂಡಿರ್ತಕ್ಕಂಥದ್ ನಾನು. ಇದು ಬೇಡ. ಇದೇ ನಮ್ಮನ್ನ ಬಂಧನಕ್ಕೀಡು ಮಾಡ್ತದ. ಈ ಬಂಧನ ಬಿಡುಗಡೆ ಆಗ್ಬೇಕಂದ್ರ ಮೃದು ವಚನವೇ ಸಕಲ ಜಪ ತಪಂಗಳಯ್ಯ. ಮೃದುವಾದ ದಯೆ, ಕರುಣೆ, ಪ್ರೇಮದಿಂದ ತುಂಬಿರ್ತಕ್ಕಂಥ ನುಡಿಗಳೇ ತಪಸ್ಸು. ಮತ್ ತಪಸ್ಸು ಅಂದ್ರೆ ಅದನ್ನ ಬೇರೆ ಮಾಡೋದಿಲ್ಲ. ಮಹಾತ್ಮರು ಹೇಳಿದಾರ, ಕರುಣೆ ಶಾಂತಿಗಳಿಲ್ಲದ ಇಹ ತಪ ಬೇಕೆ. ಈ ಸರ್ಪಭೂಷಣ ಪರದ್ರೊಳಗ ಒಂದ್ ಹೇಳ್ತಾರ, ಸ್ಥಿರಮುಕ್ತಿ ಪಡೆಯದ ನರಜನ್ಮ ಬೇಕೆ, ಪರಮನ ನೆಲೆಗಾಣದ ಅತಿ ಜಾಣ್ಮೆ ಏಕೆ, ತಾನ್ಯಾರೆಂದರಿಯದ ಬಹುಶಾಸ್ತ್ರ ಬೇಕೆ, ತನಗೆ ನಿಶ್ಚಯವಿಲ್ಲದ ಉಪದೇಶ ಬೇಕೆ, ಇಹ ತಪಗಳಿಲ್ಲ, ಕರುಣೆ ಶಾಂತಿಗಳಿಲ್ಲದ ಇಹ ತಪ ಬೇಕೆ. ಅಂದ್ರ ಇಲ್ಲ ಒಂದು ಕರುಣೆ, ಶಾಂತಿ, ದಯದ, ಪ್ರೇಮದ ಎರಡು ನುಡಿಗಳು ನಿನ್ನೊಳಗಿಲ್ಲ ಅಂದ್ರ ನಿನ್ನ ಶಾಂತಿ, ನಿನ್ನ ತಪಸ್ಸು, ನಿನ್ನ ಯೋಗ, ನಿನ್ನ ಧ್ಯಾನ ಅವೆಲ್ಲವೂ ಕೂಡ ಒಳಗೆ ಹುಳಿ ಹಿಂಡದಂಗ ಆಗಿ ಹೋಗ್ಬಿಡ್ತಾವ. ಆದ್ರಿಂದ ಇಲ್ಲಿ ನುಡಿ ಅನ್ನೋದು ಕೂಡ ಶ್ರೇಷ್ಠ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರ. ನೀವ್ ಗೆಳೆತನ ಮಾಡ್ಕೊಂಡ್ರ ಗೆಳೆತನರಾಗ್ತಾರ, ಶತ್ರುಗಳನ್ನ ಮಾಡ್ಕೊಂಡ್ರ ಶತ್ರುಗಳಾಗ್ತಾರ. ಈ ರೀತಿ ಶತ್ರುಗಳನ್ನ ಮಾಡ್ಕೊಂಡು ಈ ಅಡ್ಡತನದ ವರ್ತನ ಬೇಕೆ. ಅಡ್ಡತನದ ವರ್ತನೆ ಮಾಡೋದು ಯಾಕೆ ಎಲ್ಲರ ಎದುರತ್ವ ಕಟ್ಕೊಳೋದು. ಯಾರು ಸಂತರಂದ್ರ ಶತ್ರುಗಳೇ ನನಗಿಲ್ಲ ಅಂತ ಬಾಳೋನೆ ಸಂತ. ಶರಣರ ಬೇಕಾದ್ರೆ ಅವನು ಊರ ಜಗತ್ತ ನಿಂದಿಸ್ಲಿ ಅಂದ್ರ ಅಂತ ಹೇಳೋದೇನ್ ಬೇಕಾಗಿಲ್ಲ. ನಿಂದಿಸ್ತಾರ. ಆತ ಮಾತ್ರ ತನ್ನ ಹೃದಯದೊಳಗ ಯಾರನ್ನು ಕೂಡ ಶತ್ರುತ್ವ ಭಾವದಿಂದ ನೋಡ್ದಂಗಿರುವನೇ ಜ್ಞಾನಿ, ಸಂತ, ಸಾಧು ಅಂತ. ಎಲ್ಲರೂ ನನಗೆ ಮಿತ್ರಗಳೇ. ವಿಶ್ವಾಮಿತ್ರನಿಗೂ ಕೂಡ ವಸಿಷ್ಠರು ಇದೇ ಮಾತು ಹೇಳ್ತಾರ, ಯಾಕೆ ನೀನ್ ಎಲ್ಲ ದ್ವೇಷ ಅಹಂಕಾರಗಳಿಂದ ಕಾಲ ಕಳ್ತೀಯಪ್ಪ? ಈ ಜಗತ್ತನ್ನೇ ಒಂದು ಮಿತ್ರತ್ವ ಭಾವದಿಂದ ನೋಡು. ನೀನ್ ಮಿತ್ರತ್ವ ಭಾವದಿಂದ ಯಾವಾಗ ನೋಡಕ್ ನೀನು ಇದು ಮಾಡ್ತೀಯ ಅವಾಗ ನಿನ್ ಹೆಸರು ವಿಶ್ವಾಮಿತ್ರನೇ ಅಂತ ಆಗೋಗ್ತದ. ವಿಶ್ವವನ್ನೇ ಜಗತ್ತನ್ನೇ ಸ್ನೇಹ ಭಾವದಿಂದ ನೋಡಪ್ಪ, ಅಹಂಕಾರದಿಂದ ಯಾಕೆ ನೋಡ್ತಿ ಅಂತ. ಆತನ ಮೊದಲನೇ ಹೆಸರು ಕೌಶಿಕ ಮಹಾರಾಜ ಅಂತ, ರಾಜ ಆಗಿರ್ತಾನ. ಆತನಿಗೆ ಆ ರೀತಿ ಹೇಳ್ತಾರ. ಇಲ್ಲಿ ಎಲ್ಲರೂ ಕೂಡ ಅದನ್ನ ಹೇಳ್ತಾರ, ಮಿತ್ರತ್ವ ಶ್ರೇಷ್ಠ ಇದೆ. ಮಿತ್ರತ್ವ ಭಾವ ಬಿಟ್ಟು ಈ ದ್ವೇಷ ಅಡ್ಡತನ ಅನ್ನೋದು ಯಾಕ ನೋಡಿ. 18:25 ಉಡುಪಿನಿಂದ ಶರೀರ ಸಿಂಗಾರವಾಗುವುದು ಮತ್ತು ಜಾಣ್ಮೆಯಿಂದ ಅಂತರಂಗ ಸಿಂಗಾರವಾಗುವುದು, ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನೀವೇ ನೋಡಿರಪ್ಪ. ಇಲ್ಲಿ ಎರಡು ರೀತಿಯ ಶೃಂಗಾರ ಇರ್ತದ. ಶರೀರವನ್ನ ಸಿಂಗಾರ ಮಾಡ್ಕೊಂಡು
ಶರೀರವನ್ನ ನೀನು ಶೃಂಗಾರ ಮಾಡ್ಕೊಂಡು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆ, ಒಳ್ಳೊಳ್ಳೆ ಕುರ್ತಾ ಪೈಜಾಮು, ಇನಿ ಏನಾರ ಬೆಲೆ ಬಾಳುವಂತ ವಸ್ತ್ರಗಳು, ಉಂಗ್ರ, ವಾಚ್, ಕೈಗೆ ಬಳಿ, ಬ್ರಾಸ್ಲೈಟ್, ಕಾಲಿಗೆ ಭಾರಿ ಚಪ್ಲಿ, ಇವನ್ನೆಲ್ಲ ನೀನು ಶರೀರ ಶೃಂಗಾರ ಮಾಡ್ಕೊಂಡ್ ಏನ್ ಚಂದ ಕಾಣ್ತಾನ ನೋಡು ಅನ್ನೋದನ್ನ ಒಂದ್ ಕಡೆಗೆ ಇಟ್ಕೊಳ್ರಿ. ಅಂತರಂಗದೊಳಗೆ ಶ್ರೇಷ್ಠ ಗುಣವನ್ನ ಇಟ್ಕೊಂಡು ಇರ್ತಕ್ಕಂಥವ್ರನ್ನ ಒಂದ್ ಕಡೆಗೆ ನೋಡ್ರಿ. ಇದ್ರಾಗ ಯಾವ್ದು ಶ್ರೇಷ್ಠ ಅಂತ ನೀವೇ ವಿಚಾರ ಮಾಡ್ರಲ್ಲ. ಏನ್ ಶರೀರ ಶೃಂಗಾರ ಮಾಡ್ಕೊಂಡ್ ತಿರುಗಾಡದ ಶ್ರೇಷ್ಠ, ಅಂತರಂಗದೊಳಗ ಮನದೊಳಗ ಪರಮಾತ್ಮನ ನುಡಿಗಳನ್ನ ಪರಮಾತ್ಮನ ವಿಚಾರವನ್ನ ಶೃಂಗಾರ ಮಾಡ್ಕೊಂಡ್ ಹೋಗೋದು ಶ್ರೇಷ್ಠ. ನೀವೇ ಯೋಚನೆ ಮಾಡ್ರಿ. ಈ ಹೊರಗಿನದನ್ನ ಸಿಂಗರಿಸಿದರೆ ಜನರಿಗೆ ಏನೋ ಕೈಗೆ ಹಚ್ಚಿದಂತಾಯ್ತು. ಆದ್ರೆ ಜಾಣ್ಮೆಯನ್ನು ಅನೇಕರು ತರತರದಿಂದ ಕಾಪಾಡುವರು. ನೀವು ಹೊರಗಿಂದ ಶೃಂಗಾರ ಮಾಡ್ಕೊಂಡ್ ಹೋದ್ರೆ ಯಾರಿಗ್ ಲಾಭ? ಅಥವಾ ನೀವಿದ್ದರ ಏನು ಫಲ? ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಹೊಸವಿದ್ದು ಫಲವೇನು ಅಯನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅಂತೇಳಿ ಅಕ್ಮಾದೇವ್ರು ಹೇಳ್ತಾರೆ. ನಾನ್ ಮರ ಐತಪ್ಪ ಅದ್ರೊಳಗ ನೆರಳ ಬರಲ್ಲ ಅಂತಂದ್ರ ಮರ ತಗಂದ್ರ ಏನ್ ಮಾಡೋದು? ಆ ಮರ ಇದ್ದು ವ್ಯರ್ಥ. ಆಕಳ ಐತಪ್ಪ ಅದು ಹಾಲೇ ಕೊಡೋದಿಲ್ಲ ಅಂತಂದ್ರ ಆಕಳ ಕಟ್ಗೆಂದು ಆಕಳಿದ್ದು ವ್ಯರ್ಥ. ಭಾರಿ ಸುಂದರವಾಗಿ ಅದರಪ್ಪ, ಗುಣ ಇಲ್ಲ ಅಂದ್ರ ಆ ಸುಂದರವೂ ಕೂಡ ವ್ಯರ್ಥ. ಮತ್ ಈ ಶರೀರ ನಾವು ಹುಟ್ಟಿ ಬಂದಿದ್ದೀವಿ, ಈ ಪಾರಮಾರ್ಥ ಜ್ಞಾನವಿಲ್ಲ ಅಂದ್ರೆ ಈ ಶರೀರನೂ ಕೂಡ ವ್ಯರ್ಥ. ಇದು ಆತ್ಮಾದೇವಿಯವರ ವಾದ ನೋಡಿ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನೀವೇ ವಿಚಾರ ಮಾಡಿ ನೋಡ್ರಿ. ಶರೀರ ಶೃಂಗಾರ ಮಾಡ್ಕೊಂಡ್ರೆ ಯಾವ್ದು ಲಾಭ ಐತಿ? ಅದೇ ನಿಮ್ಮೊಳಗಿರೋ ಅಂತರಂಗದ ಜ್ಞಾನದ ವಿಚಾರಗಳನ್ನ ಯಾರ್ಯಾರು ತಿಳಿಸ್ತೀರಂದ್ರ ಅದ್ರ ಲಾಭ ಐತಿ. ಈ ಜಗತ್ತಿನೊಳಗ ಅತಿ ಶ್ರೇಷ್ಠ ದಾನ ಅಂತಂದ್ರ ಈ ಜ್ಞಾನನೇ ಆತ್ಮಜ್ಞಾನ. ಅವ ಕಾಲಕ್ಕೆ ಒಂದೊಂದ್ಸರಿ ಒಂದೊಂದ್ ಹೇಳ್ಬೇಕಾರ ಒಂದೊಂದ್ ಹೇಳಿದಾರೆ. ಈಗ್ಲೂ ಮಹಾತ್ಮರು ಯಾವಾಗ ಯಾವ್ದು ಅವಶ್ಯಕತೆ ಆಯ್ತೋ ಅದನ್ನ ಹೇಳ್ರಿ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ನಿಜವಾದ ಅತಿ ಶ್ರೇಷ್ಠವಾದ ದಾನ ಅಂದ್ರೆ ಯಾರಿಗಾದ್ರೂ ನೀವು ಯಥಾರ್ಥ ಆತ್ಮಜ್ಞಾನವನ್ನ ಬೋಧನೆ ಮಾಡ್ತೀರಂದ್ರ ಅದ್ರೊಳಗೆ ಏನು ಕಪಟ ಇಲ್ದಂಗೆ, ಯಾವುದೇ ವಿಷಯ ವಾಸನೆಗಳು ಸೇರ್ದಂಗೆ ನಿತ್ಯ ನಿರಂಜನ ನಿರ್ಮಲವಾಗಿರ್ತಕ್ಕಂಥ ಅಂತ ಸ್ವರೂಪದ ಆತ್ಮ ವಿಚಾರವನ್ನ ಜ್ಞಾನವನ್ನ ನೀವು ಬೋಧನೆ ಮಾಡ್ತೀರಂದ್ರ ಅದೇ ನಿಜವಾದ ಶ್ರೇಷ್ಠವಾಗಿದ್ದು. ಅಂತ ಜ್ಞಾನವನ್ನ ಹೃದಯದೊಳಗೆ ಇಟ್ಕೊಳ್ರಿ. ಆ ರೀತಿಯಾಗಿ ಶೃಂಗಾರ ಆಗ್ರಿ. ಈ ಹೊರಗಿನ ನಿಮ್ಮ ದೇಹದ ಶೃಂಗಾರ ಯಾರಿಗ್ ಲಾಭ? ಯಾರಿಗೂ ಲಾಭ ಇಲ್ಲ. ಸುಮ್ಮನೆ ನಿಮ್ ಭ್ರಾಂತಿ, ನಿಮ್ಮ ಭ್ರಮೆ, ನಿಮ್ಮ ಅಹಂಕಾರ ಅಥವಾ ಅಜ್ಞಾನದಿಂದ ನೀವ್ ಹಿಂಗಾಗ್ತದ ವಿನ ಈ ಸಿಂಗಾರ ಅಂತರಂಗದ ಜ್ಞಾನಕ್ಕ ಸರಿಯಾಗಲಾರದು. ಇರಲಿ, ಚಲೋ ತಿನ್ನಬೇಕು, ಚಲೋ ಉಣ್ಣಬೇಕು, ಚಲೋ ಉಡಬೇಕು, ಚಲೋ ತೊಡಬೇಕು, ಹಾಗೂ ಎಲ್ಲರಿಂದಲೂ ಚಲೋ ಅನಿಸಿಕೊಳ್ಳಬೇಕೆಂಬುದೇ ಒಳಗಿನ ಇಚ್ಛೆಯಷ್ಟೇ. ಆದರೆ ಶರೀರ ಮನದಿಂದ ಮಾತ್ರ ಚಲೋ ಎನಿಸಿಕೊಳ್ಳಲಾರದು. ಎಲ್ಲರೊಳಗೈತಿ. ಭಾರಿ ನೀಟಾಗಿರ್ಬೇಕು, ಆರೋಗ್ಯ ಬಹಳ ಚೆನ್ನಾಗಿರ್ಬೇಕು, ಬಹಳ ಸ್ವಚ್ಛವಾಗಿರ್ಬೇಕು, ಆರೋಗ್ಯಕ್ಕೆ ಹಿತವಾದದ್ದನ್ನೇ ಉಣ್ಣಬೇಕು, ಹಿತವಾದದ್ದನ್ನ ತಿನ್ಬೇಕು, ಹಿತವಾದದ್ದನ್ನ ಕುಡಿಬೇಕು, ಒಂದು ಗೌರವದ ಬಹಳ ಬಾಳ್ಬೇಕು. ಗೌರವ ಬೇಕನ್ನೋದು ಎಲ್ಲರ ಒಳಗಿರ್ತದ. ಅದೆಲ್ಲದು ಬೇಕಂದ್ರೆ ಜ್ಞಾನವನ್ನ ತಿಳಿ ಅಂತ ಹೇಳ್ತಾರ. ಮತ್ತೆ ನೀನು ಜ್ಞಾನದಿಂದ ಶೃಂಗಾರವಾಗದೆ ಕೇವಲ ದೇಹದ ಶೃಂಗಾರಕ್ಕ ಇವು ನೀನ್ ಹೇಳಿದವಲ್ಲ ಯಾವ ಸಿಗೋದಿಲ್ಲ. ಇವು ನಿನಗೆ ಸಿಗದೇ ಇಲ್ಲ. ಆದ್ರೆ ನಿನ್ನೊಳಗಿರೋದೊಂದು ನೀನ್ ಆದ್ರ ಇದು ಹೆಂಗ್ ಸಾಧ್ಯ ಆಗ್ತದ? ಇದು ಸಾಧ್ಯ ಆಗೋದಿಲ್ಲ. ಶರೀರ ಮನನದಿಂದ ಸವೆದರೆ ಮಾತ್ರ ಚಲೋ ಎನಿಸಿಕೊಳ್ಳಲಾಗುವುದು. ಇಲ್ಲಿ ಶರೀರ ಶೃಂಗಾರ ಮಾಡ್ಕೊಂಡು ತಿರುಗಾಡಿದ್ರ ನೀನು ಚಲೋ ಮನುಷ್ಯ ಅನ್ನೋದಿಲ್ಲ. ಯಾರಿಗೆ ಕರುಣೆ ದಯ ಪ್ರೇಮವನ್ನು ತೋರಿಸುತ್ತಾ ಯಾರು ನಿಸ್ಸಹಾಯಕದರೋ ಅವರಿಗೆ ಶರೀರದಿಂದ ಸಹಾಯ ಬೇಕಂದ್ರೆ ಸಾಧ್ಯವಾದರೆ ಶರೀರದಿಂದ ಸಹಾಯ, ಮನಸ್ಸಿನಿಂದ ಸಹಾಯ ಬೇಕಂದ್ರೆ ಮನಸ್ಸಿನಿಂದ ಸಹಾಯ, ಸಾಧ್ಯವಾದ್ರೆ ಆತ್ಮಜ್ಞಾನದ ವಿಚಾರವನ್ನ ಕೇಳ್ತಾರ ಅಂದ್ರ
ಆತ್ಮಜ್ಞಾನದ ವಿಚಾರವನ್ನ ಹೇಳುವುದ್ರೊಳಗೆ ಸಹಾಯ ಮಾಡು, ಅದನ್ನ ಸವಸು, ಅವಾಗ ನಿನಗೆಲ್ಲ ಕೀರ್ತಿ ಎಲ್ಲದ ತಂತಾನೆ ಬರ್ತತಿ. ಮಾಲಿಂಗರಂಗರ ಒಂದು ನುಡಿಯೊಳಗೆ ಹೇಳ್ತಾರ, ಅಮರತ್ವವು ಬೇಕೆಂದರೆ ಅಮೃತತ್ವವು ಬೇಕೆಂದರೆ ಅಥವಾ ಅಮರತ್ವವು ಬೇಕೆಂದರೆ ಆ ಅಮರತ್ವಕ್ಕೆ ಸಮಾನವಾದ ಶಾಂತಿ ಸಮತೆಯನ್ನಾರ್ಜಿಸು. ನೀನ್ ಎಲ್ಲರನ್ನ ಶಾಂತಿಯಿಂದ ಸಮತ ಭಾವದಿಂದ ನೋಡು, ಅವಾಗ ನಿನಗೆ ಅಮೃತ ಅನ್ನೋದು ತಾನೇ ಬರ್ತದ. ನೀನ್ ಇದನ್ನ ಮಾಡದೆ ನೀನ್ ಅಮೃತ ಬೇಕಂತ ಹೋದ್ರ ಎಂದಿಗೂ ಸಿಗೋದಿಲ್ಲ. ನೀನು ಶರೀರ ಮನವನ್ನ ಗುರು ಸೇವೆಗೆ ಅರ್ಪಿಸಿ ಬಲ್ಲಂತವರ ಸೇವೆಗೆ ಅರ್ಪಿಸಿದಾಗ ನಿನ್ನ ಕೀರ್ತಿ, ನಿನ್ನ ಗೌರವ, ನಿಂದೆಲ್ಲ ತಾನೇ ಬರ್ತತಿ. ಅದನ್ ಬಿಟ್ಟು ನೀನು ಬಂಗಾರದಿಂದ, ಒಡವೆಗಳಿಂದ, ವಸ್ತ್ರಗಳಿಂದ ಶರೀರವನ್ನ ಶೃಂಗಾರ ಮಾಡ್ಕೊಂತ ತಿರ್ಗಾಡಿದ್ರೆ ಯಾವ್ದು ಬರೋದಿಲ್ಲ. ಆದರೆ ಬರೀ ಕಲ್ಪನೆ ಹಾಕಿದರೆ ಮುಂದೆ ಮುಂದೆ ದುಃಖವೇ ಪದರಿಗೆ ಬರುವುದು. ಜನರಿಗೆ ಯಾವುದೊಂದು ಕೆಲಸ ಕಟ್ಟಾಗಲು ಅವರು ತಮ್ಮ ಕಾರ್ಯವಾಗುವಲ್ಲಿಗೆ ಸಹಜವೇ ಓಡಿ ಬರುತ್ತಾರೆ. ಅದಕ್ಕಾಗಿ ಎರಡನೆಯವರನ್ನು ಸುಖ ಮಾಡಿ ಅದರಿಂದ ತಾನೂ ಸುಖಿಯಾಗಬೇಕು. ನೀವು ತನು ಮನವನ್ನಂದ್ರೆ ಈ ಪಾರಮಾರ್ಥ ಸೇವೆಗೆ ಮೀಸಲಿಡ್ರಿ. ಇದು ಮಾನವ ಜನನದ ಲಾಭ ಯಾವುದಂದ್ರೆ ತಾನಾರೆಂಬುದನ್ನು ತಿಳಿಯುವುದು. ಮತ್ತು ತಾನ್ಯಾರಂತ ತಿಳಿದೆ ಅಂದ್ರ ಇತರರಿಗೂ ಕೂಡ ಅದನ್ನೇ ತಿಳಿಸುವುದೇ ಈ ಶರೀರದ ಸಾರ್ಥಕತೆ. ಅನೇಕ ಮಹಾತ್ಮರು ಕೊನೆಯ ಉಸಿರಿರೋ ತನಕ, ಕೊನೆಯ ದಿನಗಳಿರೋ ತನಕ ಈ ಪಾರಮಾರ್ಥ ವಿಚಾರವನ್ನ ತಿಳಿಸ್ತಾ ಹೋಗಿದಾರೆ. ಬರ್ರಿ ಈ ಕಾರ್ಖಾನೆ ಮುಚ್ಚತತಿ, ಇದ್ರಾಗ ಬೇಕಾಗಿರ್ತಕ್ಕಂಥ ವಸ್ತುಗಳು ತಗೋಬರ್ರಿ ಅಂತ ಹೇಳಾರ ಅಪ್ಪರ್ ನಮಗೆ. ಅನೇಕ ಮಹಾತ್ಮರು ಈ ಶರೀರ ಹಿಂದಲ್ಲ ನಾಳೆ ಹೋಗ್ತದ, ಇರೋವರೆಗೆ ಇದ್ರೊಳಗಿರೋನ್ ತಗೋಬರ್ರಿಯಪ್ಪ ಅಂತ ಹೇಳರು. ಹಂಗ ಈ ಪಾರಮಾರ್ಥ ವಿಚಾರದಿಂದ ಶೃಂಗಾರ ಆಗಿ ಯಾವಾಗ್ಲೂ ತನ್ನ ಈ ಶರೀರ ಇರತನ ಈ ವಿಚಾರಗಳನ್ನೇ ಸಾರ್ಬೇಕಾಗ್ತದ, ಈ ವಿಚಾರಗಳನ್ನೇ ತಿಳಿಸ್ಬೇಕಾಗ್ತದ. ಇದನ್ ಬಿಟ್ಟು ಸುಮ್ನೆ ಏನೆಲ್ಲ ಕಲ್ಪನೆ ಮಾಡ್ಕೊಂಡು ಹೊರಗ್ ನಾವ್ ಏನಾರ ಆ ಕೆಲ್ಸ ಮಾಡಕ್ ಹೋಗ್ತೇವಿ, ಈ ಕೆಲ್ಸ ಮಾಡಕ್ ಹೋಗ್ತೇವಿ ಅಂದ್ರ, ಅಥವಾ ನಿಮ್ ಸಹಾಯ ಒಂದು ರೀತಿಯಾಗಿ ಅವ್ರಿಗೆ ಅನುಕೂಲ ಆಗ್ತದಂದ್ರ ಆ ಸಹಾಯ ನಿಂತ ತಕ್ಷಣ ಅವ್ರು ಮತ್ತೆ ಆ ಕಾರ್ಯ ಆಗೋ ತನಕ ನಿಮ್ಮ ಸಹಾಯಕ್ಕೆ ಜನ ಓಡಿ ಬರ್ತಾರ. ಅದಕ್ಕಾಗಿ ಎರಡನೆಯವರನ್ನ ಸುಖ ಮಾಡಿ ಆದ್ದರಿಂದ ತಾನೂ ಸುಖವಾಗಿ ಅಂತ. ಅಂದ್ರೆ ಯಾರಿಗೆ ನಿಮ್ಮ ಅವಶ್ಯಕತೆ ಇರ್ತದೋ ಅಂತವ್ರಿಗೆ ಸಾಧ್ಯವಾದಷ್ಟು, ಇದಕ್ಕಿಷ್ಟೇ ಅಂತಿಲ್ಲ, ಮತ್ತೆ ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತಿಲ್ಲ. ಮೊನ್ನೆ ಅಪ್ಪಾಜಿ ಅವ್ರಿಗೆ ಮಾತಾಡಿದ್ವಿ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ವೈವರೆ ನೀಡದಿರು ಸರ್ವಜ್ಞ. ನಿನಗ್ ಯಾರ ಸಹಾಯ ಮಾಡ್ತಾರಂದ್ರ ನೀನೇನ್ ನಿನ್ ಮನೆಗಳದೆಲ್ಲ ತಗೊಂಡೋಗಿ ಕೊಡ್ಬೇಕಂತೇನಿಲ್ಲ. ಪ್ರಣೀತಿಗೆ ಎಷ್ಟು ಎಣ್ಣೆ ಹಾಕ್ತವಿ, ದೀಪಕ್ಕ 10 ml 5 ml. ನಿನ್ ಸಹಾಯ ಕೂಡ ಆತನಿಗೆ ಎಷ್ಟು ಬೇಕ ಅಷ್ಟು ಮಾಡೋದಿರ್ತದೆ, ಹಂಗ ಮಾಡು. ಈ ಪಾರಮಾರ್ಥ ವಿಚಾರಕ್ಕೆ ಎಲ್ಲರಿಗಿಂತ ಹೆಚ್ಚಿನ ಸಹಾಯ ಮಾಡು. ಇದಕ್ಕೋಸ್ಕರ ನಿನ್ನ ಸರ್ವಸ್ವವನ್ನ, ನಿನ್ನ ಬಂಧು ಬಳಗವನ್ನ ತೊರೆದ್ರೂ ಕೂಡ ತಪ್ಪಿಲ್ಲ ಅಂತ ಹೇಳಿದಾರ ವಿವೇಕಾನಂದ್ರ. ಅದನ್ನೇ ಹೇಳಿದಾರ. ಗುರು ಗೋವಿಂದ ಭಟ್ರು ಅದನ್ನ ಪ್ರತ್ಯಕ್ಷವಾಗಿ ಮಾಡೇ ತೋರಿಸಿದಾರ. ಅವ್ರು ತನ್ನ ನಿಜವಾದ ಮುಮುಕ್ಷಿಗೆ ಶಿಶುನಾಳ ಶರೀಫರಿಗೋಸ್ಕರ ತನ್ನ ಬ್ರಾಹ್ಮಣ ಕುಲವನ್ನೇ ಅವ್ರು ಧಿಕ್ಕರಿಸಿ ಬರ್ತಾರ. ಅವ್ರು ಮನೆನ ಬಿಟ್ಟು ಹೊರಗೆ ಬರ್ತಾರ. ಆದ್ರ ಹೊರಗಿನ ಪ್ರಪಂಚದ ವಿಷಯ ವಾಸನೆಗಳಿಗೆ ಅಷ್ಟಕ್ಕೊಂದು ತ್ಯಾಗ ಮಾಡೋದು ಬೇಕಾಗಿಲ್ಲ. ನೀನು ತ್ಯಾಗ ಮಾಡ್ತಿ ಅನ್ನೋದಾದ್ರ ಈ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ತಿಳಿಸೋದಕ್ ಮಾಡು. ಅದನ್ನು ಬಿಟ್ಟು ಅನ್ಯರಿಗೆ ದುಃಖ ಕೊಟ್ಟರೆ ತಾನೇ ದುಃಖಿಯಾಗುವ ಸರತಿ ಬರುವುದು. ನೀನು ಇನ್ನೊಬ್ರಿಗೆ ಸುಖ ಮಾಡೋದು ಸಾಧ್ಯವಾದಷ್ಟು ಸುಖ ಮಾಡೋದು ಬಿಟ್ಟು ದುಃಖ ಮಾಡ್ರಿ ಅಂತ ಆ ದುಃಖ ಅನುಭವಿಸಕ್ ನೀನೇ ತಯಾರಾಗಿದ್ದು ಮಾಡು. ಇನ್ನೊಬ್ರು ಕಣ್ಣಕ್ ಕಾರ್ಪುಡಿ ಉಗ್ತದೆ ಅಂದ್ರೆ ನಿನ್ ಕಣ್ಣಕ್ ಕಾರ್ಪುಡಿ ಉಗ್ಸ್ಕೊನಕ್ ತಯಾರಿರೋ. ಇನ್ನೊಬ್ರು ಕಣ್ಣಕ್ ಬೆಂಕಿ ಹಾಕ್ತಿ ಅಂದ್ರೆ ನಿನ್ ಕಣ್ಣಕ್ ಅದ ಹಾಕ್ಯನಕ್ ತಯಾರಿರೋ. ಇನ್ನೊಬ್ರಿಗೆ ಏನು ದುಷ್ಕೃತ್ಯವನ್ನ ಮಾಡಕ್ ತಯಾರದಿ ಅಂದ್ರ ನಾಳೆ ನೀನೇ ಅದನ್ನ ಅನುಭವಿಸಕ್ ತಯಾರಿದ್ದು ಆ ರೀತಿ ಮಾಡು. ಹಿಂಗ್ಯಾಕ್ ಮಾಡ್ತೀವಿ? ಯಾವು ಬೇಡ. ಜನಸೇವೆ ಜನಾರ್ದನ ಸೇವೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರ. ನಿನ್ನ ಜನಕ್ಕ ನಿನ್ನ ಸಾಧ್ಯವಾದಷ್ಟು ನೀನ್ ಏನಾದ್ರೂ ಸಹಾಯ ಮಾಡ್ತೀಯ ಮಾಡು. ಆದ್ರೆ ಅದು ಪೂರ್ಣ ಅಲ್ಲ ಅಥವಾ ಅದ್ರೊಳಗೆ ಮುಣಿಗೇನದ ಅಲ್ಲ ಅನ್ನೋ ವಿಚಾರವನ್ನ
ತಿಳಿಸ್ತಾರ. ನೀನ್ ಏನೇ ಮಾಡಿದ್ರು ಕೂಡ ಇತಿಮಿತಿಯಾಗಿ ಮಾಡು. ಈ ಸಂಗತಿಯು ಮೇಲೆ ಇದ್ದರೂ ತಿಳಿದು ನೋಡದೆ ಕೆಲಸವಿಲ್ಲ. ಒಟ್ಟಿಗೆ ಜನರೆಲ್ಲರಿಗೂ ತಿಳಿಯುವುದೊಂದೇ ಮಾರ್ಗವಿರುತ್ತದೆ. ಮೊದಲು ತಿಳಿದು ಆಮೇಲೆ ಅದರಂತೆ ನಡೆದವರೇ ಭಾಗ್ಯವಂತರಾದವರಲ್ಲದೆ ಉಳಿದವರೆಲ್ಲರೂ ದರಿದ್ರಗಳೇ ಸರಿ. ಅಂದ್ರ ಈ ರೀತಿ ವಿಚಾರವನ್ನ ತಿಳಿರಿ. ಮಹಾತ್ಮರ ಮುಖಾಂತರ, ಬಲ್ಲಂತವ್ರ ಮುಖಾಂತರ ಪ್ರತಿಯೊಂದು ಕಾರ್ಯವನ್ನು ಮಾಡ್ಬೇಕಾದ್ರ ಕಾರ್ಯದ ಫಲಾಪೇಕ್ಷೆಗಳನ್ನ ವಿಮರ್ಶಿಸಿ, ವಿಚಾರಿಸಿ ನೋಡಿ ಮಾಡ್ರಿ. ಸುಮ್ಮನೆ ಏನೇನ ಮಾಡಿ ಕರ್ಮ ಜಾಲದೊಳಗೆ ಸಿಲುಕಿ ಮುಕ್ತಿ ಎಂಬ ಹೇಳ್ತಾರ ನಿಜಗುಣ ಶಿವಗಳು, ನಂಬು ಜ್ಞಾನವನೇ ಮನುಜ ಕರ್ಮವೆಂಬ ಜಾಲದೊಳ ಸಿಲುಕಿ ಅಂಬಲಿಸದರೆ ಮುಕ್ತಿ ಬಯಸಿ ಮನುಜ ನೀನು ಅನ್ನಂಗ ಯಾವ್ದಾರ ಕರ್ಮಗಳಿಗೆ ಏನಾರ ಮಾಡಿ ಸಿಕ್ಕಂದ್ ಒದ್ದಾಡಕ್ ಹೋಗ್ಬೇಡ್ರಿ. ಜ್ಞಾನದಿಂದ ತಿಳಿದು ಜ್ಞಾನದಿಂದ ಶೃಂಗಾರವಾಗಿ ಆ ಜ್ಞಾನದ ವಿಚಾರಗಳನ್ನ ಅದನ್ನ ತಿಳಿಸ್ರಿ. ಅದನ್ ಬಿಟ್ಟು ಏನನ್ನಾರ ಮಾಡಕ್ ಹೋಗಿ ಬಂಧನದೊಳಗೆ ಬಿದ್ದು ಹೊರಳಾಡೋದ್ ಬೇಡ, ಉರುಳು ಆಗೋದ್ ಬೇಡ. ಅವ್ರ ಕರ್ಮಕ್ಕದಾಗ ಪ್ರತಿಯೊಂದು ಜೀವಿಯು ತನ್ನದೇ ಆದ ಕರ್ಮದಿಂದನೇ ಅದರ ಜನನವಾಗಿರ್ತದ. ಪ್ರತಿಯೊಂದು ಜೀವಿಯು ಕೂಡ ತನ್ನ ಕರ್ಮ ಆಧಾರದಿಂದ ಜನನ ಆಗ್ತದ. ಆ ಕರ್ಮಕ್ ಸಾಧ್ಯವಾದ್ರ ನೀನ ಸಹಾಯ ಮಾಡೋ, ಇಲ್ಲದ ಅದ ಕರ್ಮಾನುಸಾರವಾಗಿ ಅದ ನಡೀತದ. ನೀನ್ ಅದ್ರೊಳಗ ಪೂರ್ಣ ಇದಾಗೋದಲ್ಲ. ನೀಡು ನೀಡದರು, ಮಾಡಿ ಮಾಡದಿರು, ಮಾಡುವ ಮಾಟದೊಳಗ ತಾನಿಲ್ಲದಂತಿರು. ಅದ್ರೊಳಗ ನಾನು ಅನ್ನದ ಇಲ್ಲದಂಗ ನೀನಿದ್ ಮಾಡು. ಇದನ್ನ ತಿಳಿದು ಕರ್ಮದಿಂದ ಫಲಾಪೇಕ್ಷೆಗಳು ಯಾವದವ, ಯಾವ್ಯಾವ ಮಾಡಿದ್ರೆ ಯಾವ್ಯಾವ ದುಃಖವನ್ನ ಅನುಭವಿಸ್ಬೇಕಾಗ್ತದ, ಎಂತೆಂತ ಕರ್ಮಗಳಿಗೆ ಎಂತೆಂತ ದುಃಖ ಅಂತ ಎಲ್ಲ ಅದಾವ. ಈ ಪುರಾಣಗೊಳಗ ಬರ್ದದಾರ. ರೌರವ ನರಕ, ಕುಂಭಿ ಪಾತಕಿ ನರಕ, ಒಂದೊಂದು ಪಾಪಕ್ ಇಂತಿಂತ ಹಂಗದವು. ಅಂತವನ್ನೆಲ್ಲ ನೀನ್ ತಿಳಿದು ಮತ್ತ್ಯಾಕ ಪಾಪ ಕರ್ಮದೊಳಗೆ ಸಿಲುಕ್ತಿ. ಪಾಪ ಕರ್ಮದೊಳಗೆ ಸಿಲುಕಬೇಡ. ಈ ಜ್ಞಾನ ವಿಚಾರವನ್ನ ತಿಳಿ. ಮಹಾತ್ಮರ ನುಡಿಗಳನ್ನ ತಿಳಿದು ಯಾವುದೇ ಕರ್ಮದೊಳಗೆ ಸಿಲುಕದಂಗ, ಈ ಜಗತ್ತಿನೊಳಗೆ ಯಾವುದೇ ಋಣದೊಳಗೆ ಸಿಲುಕದಂಗ ಋಣಮುಕ್ತನಾಗ್ಬಿಡು. ಮತ್ತೆ ಇಲ್ಲಿ ಬರೋಂತ ಕಾರ್ಯ ಇಟ್ಗಳಿಲ್ದಂಗ ಆ ಪರಿಪೂರ್ಣ ಸ್ವರೂಪನೇ ನೀನಾಗಿಬಿಡು. ಮೊದಲು ತಿಳಿದು ಆಮೇಲೆ ಅದರಂತೆ ನಡೆದವರೇ ಭಾಗ್ಯವಂತರಾದರಲ್ಲದೆ ಉಳಿದವರೆಲ್ಲರ ದರಿದ್ರರೇ ಸರಿ. ಅಂದ್ರ ಮೊದಲದನ್ನ ತಿಳಿ ಅಂತ. ಇಲ್ಲಿ ಭಗವದ್ಗೀತೆಯೊಳಗ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಅದೇ. ನಾನ್ ಅದನ್ ಕರ್ಮ ಮಾಡಲ್ಲ, ಇದನ್ ಕರ್ಮ ಮಾಡಲ್ಲ ಅಂದ್ರ, ನೀನ್ ದೇಹವೇ ನಾನನ್ನ ಭಾವ ಇಟ್ಕೊಂಡ್ ಏನನ್ನಾರ ಕರ್ಮ ಮಾಡಿದೆ ಅಂದ್ರ ಅವನ್ನೆಲ್ಲವನ್ನು ಅನುಭವಿಸ್ಲೇ ಬರ್ಬೇಕಾಗ್ತದ. ಆದ್ರಿಂದ ಹಂಗ ಭಾವ ಇಟ್ಕೋಬೇಡ. ಎಲ್ಲ ಕರ್ಮದ ಫಲಗಳನ್ನ ನನಗೆ ಅರ್ಪಿಸಿ ನೀನು ಕೇವಲ ಕ್ಷತ್ರಿಯನಾಗಿ ಹುಟ್ಟಿರೋದ್ರಿಂದ ಯುದ್ಧ ಮಾಡೋದು ಅಷ್ಟೇ ನಿನ್ನ ಕರ್ತವ್ಯ. ಅದರ ಫಲಾಪೇಕ್ಷೆಗಳು ನನಗ್ ಬಿಟ್ಟದ್ದು ಅಂತ ಹಂಗ ಹೇಳ್ತಾರಲ್ಲ, ಇಲ್ಲಿ ಕೂಡ ಅದನ್ನ ಹೇಳ್ತಾರ. ನೀನು ಉತ್ತಮವಾದ ಕರ್ಮಗಳನ್ನು ಮಾಡಿದ್ರು ಕೂಡ ಫಲಾಪೇಕ್ಷೆಗಳು ಇರಬಾರದು. ನೀನು ಜ್ಞಾನದಿಂದ ಶೃಂಗರಿಸಿಕೋ. ಜ್ಞಾನದಿಂದ ಶೃಂಗರಿಸಿ ಇತರರಿಂದ ಅದನ್ನೇ ನೀನ್ ತಿಳಿಸು. ಅದೇ ನಿನ್ಗೆ ಶ್ರೇಷ್ಠತೆ ಆಗ್ತದೆ. ಮತ್ತೆ ಇದನ್ನ ತಿಳಿಲಿಲ್ಲ, ನೀನೂ ತಿಳಿಲಿಲ್ಲ ಅಂದ್ರ ನೀನೇ ಒಬ್ಬ ದರಿದ್ರ ಆಗ್ತಿ. ಇನ್ನು ಉಳಿದರಿಗೆ ನೀನೇನ್ ತಿಳಿಸ್ತೀಯ ಅನ್ನೋ ವಿಚಾರವನ್ನ ಇಲ್ಲಿಷ್ಟು ತಿಳಿಸ್ತಾರಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಪ್ಪ. ಶರಣು. ಧನ್ಯವಾದಗಳು ಗುರುಗಳಿಗೆ.